ಐ ಥಿಂಕ್ ಕನ್ನಡದಲ್ಲಿ ಎಸ್. ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಫ್ರಮ್ ಮೈ ಫಸ್ಟ್ ಫಿಲ್ಮ್ ಐ ಪ್ರಾಮಿಸ್ಡ್ ಬೇರೆ ಬೇರೆ ಪಾತ್ರಗಳಲ್ಲಿ ಬರ್ತೀನಿ ಆ್ಯಂಡ್ ಹಿಂದಿನ ಪಾತ್ರಕ್ಕೂ ಮುಂದಿನ ಪಾತ್ರಕ್ಕೂ ಸಂಬಂಧನೇ ಇರಲ್ಲ, ಸಿನಿಮಾಗೂ ಸಂಬಂಧ ಇರಲ್ಲ ಅಂತ ಹೇಳಿದ್ದೆ ನಾನು. ಅದೇ ಇದರಲ್ಲಿ ಅದೇ ಮಾತು ಕೊಟ್ಟಾಗೆ ಅದೇ ದಾರಿಲಿ ನಾನಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ವೇರ್ ಐ ಆಮ್ ಗೋಯಿಂಗ್ ರಾಂಗ್ ಅಂತಲೂ ಅನ್ಸೋದು ಶುರುವಾಗಿದೆ. ಅದು ಹಂತವಾಗಿ ಬೆಳಿತೀವಲ್ಲ ಆ್ಯಕ್ಟರ್ಸ್ ಆಗಿ. ಮೊದಲನೇ ಹಂತದಲ್ಲಿ ನಮಗೆ ಅವಕಾಶಗಳು ಸಿಕ್ಕಿದ್ರೆ ಸಾಕು, ಒಂದು ಸಿನಿಮಾ ಇನ್ನೊಂದು 2 ಸಿನಿಮಾ ಅವಕಾಶ ಸಿಕ್ಕಿದ್ರೆ ಸಾಕಾಗುತ್ತೆ. ಬಟ್ ಇವಾಗಿರೋ ಪರಿಸ್ಥಿತಿಯಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಪ್ರಾಕ್ಟಿಕಲ್ ಆಗಿ ಸ್ಪೀಕಿಂಗ್ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಬೇಕು ಅಂದರೆ ಆ್ಯಂಡ್ ನನಗೆ ಬೇಕಾಗಿರೋ ಸಿನಿಮಾಗಳು ಮಾಡಬೇಕು ಅಂದರೆ ನಾನು ಹೇಳಿದಾಗೆ ಬೇರೆ ಬೇರೆ ಸಿನಿಮಾ ಬೇರೆ ಬೇರೆ ಪಾತ್ರ ಅಂತ ಹೇಳ್ತಾ ಇದ್ದೀನಿ. ಆ ಥರ ಸಿನಿಮಾ ಮಾಡಬೇಕು ಅಂದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಸ್, ನೀವು ಹೇಳಿದಾಗೆ ಸಕ್ಸಸ್ ರೇಟ್ ಅಂತ ನೋಡಿದಾಗ, ಬಾಕ್ಸ್ ಆಫೀಸ್ ಅಂತ ನೋಡಿದಾಗ ನನಗೆ ತೆಲುಗುವಲ್ಲಿ ಸಿಗ್ತಿರುವಂಥ ಇದು ಇಲ್ಲಿ ಸಿಗ್ತಾ ಇಲ್ಲ. ಅದು ನಾನು ಹುಡುಕ್ತಾ ಇದ್ದೀನಿ, ಯಾಕೆ, ಏನು, ವೇರ್ ಐ ಆಮ್ ಗೋಯಿಂಗ್ ರಾಂಗ್, ನಾನೇ ತಪ್ಪ ಅಥವಾ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ವಾ, ಪ್ರಾಬ್ಲಿ ಐ ಡೋಂಟ್ ನೋ. ನಾನು ಹುಡುಕಾಟದಲ್ಲಿದ್ದೀನಿ.